ಎಲ್ಲರಿಗೂ ನಮಸ್ಕಾರ. ಇವತ್ತಂತೂ ನನ್ನ ಸೌಭಾಗ್ಯ, ನನ್ನ ಪುಣ್ಯನೇ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಜೊತೆ ಈ ಪಾಡ್ಕಾಸ್ಟಲ್ಲಿ ಮುಖ್ಯ ಅತಿಥಿಯಾಗಿ ಬಂದಿರೋರು ನಿಮ್ಮ ಅಚ್ಚುಮೆಚ್ಚಿನ ಮೈಸೂರು ಮಹಾರಾಜರಾದ ಶ್ರೀ ಯದುವೀರ್ ಒಡೆಯರ್ ಅವರು. ನಮಸ್ಕಾರ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಭಾಳ ಸಂತೋಷ ಆಯಿತು ತಾವು ಈ ಮೆಲ್ಬರ್ನ್ನಲ್ಲೂ ಕೂಡ ಒಂದು ಆಧುನಿಕ ಕಾಲದ ಒಂದು ಪಾಡ್ಕಾಸ್ಟ್ ವ್ಯವಸ್ಥೆಯಲ್ಲಿ ಭಾಷೆಯ ಒಂದು ಸಂರಕ್ಷಣೆ ಮತ್ತು ಅದರ ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ. ಥ್ಯಾಂಕ್ ಯು ಸರ್. ಸರ್, ಮೊದಲಿಗೆ ನಿನ್ನೆ ನಮ್ಮೆಲ್ಲರ ಜೊತೆ ನೀವು ಸೇರಿ ಯುಗಾದಿ ಹಬ್ಬನ ಅದ್ದೂರಿಯಾಗಿ ಆಚರಿಸಿದ್ರಿ ಮೆಲ್ಬರ್ನಲ್ಲಿ. ಸೊ ನಿಮಗೆ ಹೆಂಗೆ ಅನಿಸ್ತು ಸರ್ ನಮ್ಮ ಜೊತೆ ಎಲ್ಲ ಸೇರಿ ಯುಗಾದಿ ಹಬ್ಬನ ಆಚರಿಸಿದ್ರು? ಎಂಥ ಒಂದು ದೊಡ್ಡ ಸೌಭಾಗ್ಯ. ಯಾಕಂದರೆ ಇಲ್ಲಿ ಅನೇಕ ಒಂದು ಅಂತಾರಾಷ್ಟ್ರೀಯ ಅಥವಾ ಬೇರೆ ದೇಶದಲ್ಲಿ ಕನ್ನಡ ಸಂಘಟನೆಗಳಿದ್ದಾವೆ. ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಸಮುದಾಯವನ್ನು ಸಂಘಟನೆ ಮಾಡ್ತಾವ್ರೆ, ಕಾರ್ಯಕ್ರಮಗಳು ಮಾಡ್ತಾರೆ. ಯುಗಾದಿ ಅಂಥ ಸಂಭ್ರಮದಲ್ಲಿ ಒಂದು ಸಾಂಸ್ಕೃತಿಕ ಆಚರಣೆ ಕೂಡ ಮಾಡ್ತಾರೆ. ಆದರೆ ಇಲ್ಲಿ ಎಲ್ಲನೂ ಕೂಡ ಇನ್ನು ಸಂಸ್ಕೃತಿ ದೃಷ್ಟಿಯಿಂದ ಒಂದು ಕಟ್ಟುನಿಟ್ಟಾಗಿ ಏನು ಮಾಡ್ತಾಯಿದ್ದಾರೆ, ನಿಜಕ್ಕೂ ಸಂತೋಷ. ಮತ್ತು ಜೊತೆಗೆ ಇಲ್ಲಿ ಇರ್ತಕ್ಕಂಥ ಒಂದು ಸ್ಥಳೀಯ ಪ್ರತಿನಿಧಿಗಳು ಕೂಡ ಭಾಗವಹಿಸಿ ನಮ್ಮ ಸಮುದಾಯದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡು ಏನು ಬಂದಿದ್ದಾರೆ, ಅದು ಕೂಡ ಭಾಳ ಸಂತೋಷ ಆಯಿತು. ತುಂಬ ಥ್ಯಾಂಕ್ಸ್ ಸರ್. ಸರ್, ಹಬ್ಬದ ಬಗ್ಗೆ ಮಾತಾಡಬೇಕಾದ್ರೆ ನಾವೆಲ್ಲ ಒಂದು ಹಬ್ಬ ಅಂತ ನಾವು ಹೆಂಗೆ ಆಚರಿಸ್ತೀವಿ ಅಂದರೆ ಹೊಸ ಬಟ್ಟೆಗಳನ್ನ ತೊಗೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಮನೆಗೆ ಬಂದರೆ ತಾಯಿಯವರು ತಿಂಡಿಗಳೆಲ್ಲ ಮಾಡೋದು, ಒಟ್ಟು ಕೂತ್ಕೊಂಡು ಊಟ ಮಾಡ್ತೀವಿ. ಆ ಥರ ನಾವು ಹಬ್ಬಗಳನ್ನ ನಾವು ಆ ಥರ ಸೆಲೆಬ್ರೇಟ್ ಮಾಡ್ತೀವಿ. ಅರಮನೆಯಲ್ಲಿ ನಿಮ್ಗೆ ಏನಾದರೂ ಪದ್ಧತಿಗಳಿದೆಯಾ ಹಬ್ಬ ಹೀಗೆ ಸೆಲೆಬ್ರೇಟ್ ಮಾಡಬೇಕು ಅಂತ? ಸಾಮಾನ್ಯವಾಗಿ ಅರಮನೆಯಲ್ಲಿ ಕೂಡ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇಲ್ಲ. ಅದೇ ಮೂಲ ಉದ್ದೇಶ ಅದೇನೆ. ಎಲ್ಲರೂ ಒಂದು ಯುಗಾದಿ ಅಂತ ಸಂಭ್ರಮ, ಹೊಸ ವರ್ಷ, ಪಂಚಾಂಗ ಪೂಜೆ ಇರುತ್ತೆ. ಪಂಚಾಂಗ ಓದೋದು ಒಂದು ಕಾರ್ಯಕ್ರಮ ಇರುತ್ತೆ. ಅದೆಲ್ಲನೂ ಓದಿ ಎಲ್ಲ ಒಳ್ಳೇದಾಗಲಿ ಅಂತ ನಾವು ಪಂಚಾಂಗ ಪೂಜೆ ಮಾಡಿ ತಾಯಿ ಚಾಮುಂಡೇಶ್ವರಿಗೂ ಕೂಡ ಅದನ್ನ ಒಂದು ರೀತಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಬೇವು ಬೆಲ್ಲ ಇತ್ಯಾದಿ ಎಲ್ಲ ಇದ್ದೇ ಇರುತ್ತೆ. ಬಳಿ ವ್ಯತ್ಯಾಸ ಒಂದಷ್ಟೇ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯೋದು. ಹಿಂದೆ ಇನ್ನೂ ದೊಡ್ಡದಾಗಿ ನಡೀತಾ ಇತ್ತು. ಆದರೆ ಈಗಲೂ ಕೂಡ ಅದೇ ಒಂದು ಪಾರಂಪರ್ಯ ಮುಂದುವರಿತಾ ಇದೆ. ಅಂದರೆ ನಾವೇ ಅರಮನೆ ಒಂದು ಮಿತಿಯಲ್ಲಿ ಮಾಡ್ತೀವಿ. ಆವಾಗ ಇಡೀ ರಾಜ್ಯದ ಎಲ್ಲ ಆಡಳಿತ ಇರ್ಬೋದು ಇತ್ಯಾದಿ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ರು. ಆದರೆ ಇವತ್ತವರೆಗೂ ಎಲ್ಲ ದೇವಸ್ಥಾನದ ಪ್ರಸಾದಗಳು ಬರುತ್ತಾ ಹೊತ್ತು ಯುಗಾದಿ ಅಂದರೆ ಚೈತ್ರ ಮಾಸದ ಪಾಡ್ಯ ದಿನ ಬಂದೇ ಬರ್ತಾರೆ. ಬೆಟ್ಟದಿಂದ ಬರ್ತಾರೆ, ಬರ್ಕಾಳ್ ಮಠ, ಅಲ್ಲಿ ಸ್ಥಳೀಯ ಶೃಂಗೇರಿ ಶಾಖಾ ಮಠದಿಂದ, ನಂತರ ನಮ್ಮ ನಂಜುಂಡೇಶ್ವರ, ಶ್ರೀಕಂಠೇಶ್ವರ, ಮೇಲ್ಕೋಟೆ ಇತ್ಯಾದಿ ಎಲ್ಲ ಅರಮನೆಗೆ ಸಂಬಂಧಪಟ್ಟಿರುವಂಥದ್ದು ಎಲ್ಲ ದೇವಸ್ಥಾನದಿಂದ ಪ್ರಸಾದ ಎಲ್ಲ ಬಂದು ಅದರ ಒಂದು ದೇವರ ಆಶೀರ್ವಾದನೂ ಕೂಡ ಇರುತ್ತೆ ಆವತ್ತು. ಅದೇ ಒಂದು ಸಂಭ್ರಮ ಬರೀ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು. ಬೇರೆ ಮನೆಗೆ ಹೋಲಿಕೆ ಮಾಡುವಾಗ ಊಟದ ವ್ಯವಸ್ಥೆ, ಮನೆಯವರು, ನಮ್ಮ ಕುಟುಂಬದವರು ಎಲ್ಲರೂ ಜೊತೆಗೆ ಬರುವಂಥದ್ದು ಎಲ್ಲ ಮನೆತನದ ಅಷ್ಟೇ ಇಲ್ಲಾಗೋದು. ವ್ಯತ್ಯಾಸ ಅಂದರೆ ಲೆವೆಲ್ ಈಸ್ ಲಿಟಲ್ ಹೈಯರ್ ಅಷ್ಟೇ. ನೈಸ್ ಸರ್. ಸರ್, ಇವಾಗ ನಾವು ಮೈಸೂರು ಅರಮನೆ ನಾವೆಲ್ಲ ಎಷ್ಟು ಸತಿ ನೋಡಿದ್ರು ಮತ್ತೊಮ್ಮೆ ನೋಡಬೇಕು, ಇನ್ನೊಮ್ಮೆ ನೋಡಬೇಕು ಅಂತ ನಮಗೆಲ್ಲ ಅನಿಸುತ್ತೆ. ಯಾಕಂದರೆ ನೀವು ಅದ್ರ ಅರಮನೆದು ಆರ್ಕಿಟೆಕ್ಚರ್ ಆಗಿರ್ಬೋದು, ಅಥವಾ ಅಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು, ಅಥವಾ ಅಲ್ಲಿರುವ ಅಸ್ತ್ರಶಸ್ತ್ರಗಳ ಪ್ರದರ್ಶನ ಇರ್ಬೋದು, ದಿಸ್ ಮೆನಿ ಮೋರ್. ಅದೆಲ್ಲ ನೋಡಿದ್ರೆ ನಮಗೆ ಎದೆ ತುಂಬಿ ಬರುತ್ತೆ ಸರ್. ಅಷ್ಟು ಹೆಮ್ಮೆ ಆಗುತ್ತೆ ನಮ್ಮ ಮೈಸೂರಿನ ಇತಿಹಾಸದ ಬಗ್ಗೆ ನಾವು ಅಲ್ಲಿ ನೋಡಬೇಕಾದ್ರೆ. ನಮಗೆ ಹಿಂಗೆ ಅನಿಸುತ್ತೆ. ನಿಮಗೆ ಅದೆಲ್ಲ ನೋಡಬೇಕಾದ್ರೆ ಸರ್ ನಿಮಗೆ ಹೆಂಗೆ ಅನಿಸುತ್ತೆ ಸರ್? ಎಲ್ಲರಿಗೂ ಅದೇ ಒಂದು ಭಾವನೆ ಇದೆ, ನಮಗೂ ಸಹ ಅದೇ ಒಂದು ಭಾವನೆ. ಇದು ಒಂದು ಭಾಳ ಅದ್ಭುತವಾದಂಥ ಇತಿಹಾಸ. ಇದು ನಮಗೆ ಅದು ಆ ಇತಿಹಾಸದ ಒಂದು ಸಂರಕ್ಷಣೆ ಮಾಡುವಂಥದ್ದು ಹೊಣೆ ನಮ್ಮಲ್ಲಿದೆ. ಯಾವತ್ತೂ ಸಹ ಇದು ನಮ್ಮದು ಅಥವಾ ನಮ್ಮ ಒಂದು ಆಸ್ತಿ ಅಂತ ನಮ್ಮ ದೃಷ್ಟಿಕೋನಲ್ಲ. ಹೌದು, ಆಧುನಿಕ ಕಾಲದ ಒಂದು ಕಾನೂನು ದೃಷ್ಟಿಯಲ್ಲಿ ಎಲ್ಲರ ಸಂಪತ್ತು ಅವ್ರ ಹೆಸರಿನಲ್ಲಿರುತ್ತೆ. ಆದರೆ ಅಂತ್ಯದಲ್ಲಿ ಇದೆಲ್ಲನೂ ಕೂಡ ನಮ್ಮ ಕೈಯಲ್ಲಿರಲ್ಲ. ಇದು ಬಿಟ್ಟು ಹೋಗುವಾಗ ಏನೂ ಹೋಗಲ್ಲ ನಮ್ಮ ಕೈಯಲ್ಲಿ. ಸೊ ಇದು ಮುಂದೆ ಬರುವಂಥದ್ದು ಪೀಳಿಗೆಗಾಗಿ, ಇಡೀ ಕನ್ನಡ ಸಮುದಾಯಕ್ಕಾಗಿ ಒಂದು ಒಳ್ಳೆ ಚೌಕಟ್ಟು ಕೊಟ್ಟು ಇದು ಎಲ್ಲರಿಗೂ ಕೂಡ ಅನುಭವಿಸೋ ದೃಷ್ಟಿಯಲ್ಲಿ ಎಲ್ಲನೂ ಕೂಡ ಸಂರಕ್ಷಣೆ ಮಾಡುವಂಥದ್ದು, ಒಂದು ಚೌಕಟ್ಟು ಕೊಡುವಂಥದ್ದು ಕೆಲಸ ಅಷ್ಟೇ ನಮ್ಮ ಜವಾಬ್ದಾರಿ. ನಮ್ಮ ಸಮಯದಲ್ಲಿ ನಾವು ಎಲ್ಲರಿಗೂ ಕೂಡ ಅದನ್ನ ಅನುಭವಿಸುವಂಥದ್ದು ಒಂದು ಅನುಕೂಲ ಮಾಡಿಕೊಟ್ಟು ಅದರ ಸಂರಕ್ಷಣೆ ಮಾಡುವಂಥದ್ದು ಹೊಣೆ ನಾವು ಮಾಡಬೇಕು ಅಂತ ನಮ್ಮ ಗುರಿ ಅಷ್ಟೇ. ನಮಗೂ ಕೂಡ ಹೌದು, ಆ ಒಂದು ವೈಭವ ಎಲ್ಲ ನೋಡುವಾಗ ನಮಗೂ ಭಾಳ ಒಂದು ರೋಮಾಂಚನ ಮತ್ತು ಅದನ್ನು ಸಂರಕ್ಷಣೆ ಮಾಡೋಕ್ಕೆ ಇನ್ನೂ ಪ್ರೇರಣೆ ಕೊಡುತ್ತೆ. ಹೌದು, ದಿನನಿತ್ಯ ನೋಡಿದರೂ ಕೂಡ ಅದು ಯಾವತ್ತೂ ಸಹ ಇದು ಸಾಮಾನ್ಯ ಒಂದು
ಸ್ಥಳ ಅಥವಾ ಸಾಮಾನ್ಯ ಒಂದು ಕಲೆ ಅಥವಾ ಒಂದು ಪರಂಪರೆ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ನಿತ್ಯ ಈ ಎಷ್ಟು ಮಹತ್ವದಂತ ನಾವು ಯಾವಾಗಲೂ ನೆನಪು ಮಾಡಿಕೊಂಡೇ ನಾವು ಮುಂದುವರಿಯೋದು. ಸರ್, ಮೈಸೂರು ಮಹಾರಾಜರಲ್ಲಿ ನಿಮಗೆ ತುಂಬ ಇಷ್ಟವಾದಂತಹ ಮಹಾರಾಜರು ಯಾರು ಸರ್? ಇಲ್ಲ, ಆ ಥರ ಇಲ್ಲ, ನಮಗೆ ಇಷ್ಟವಾದದ್ದು ಅಂತ ಇಲ್ಲ. ನಮಗೆ ಇರುತ್ತಲ್ಲ, ನಮ್ಮ ತಾತನವರು, ಇವ್ರ ಮುತ್ತಾತನವರು ಇವರೆಲ್ಲ ಹಿಂಗೆ ಅವ್ರನ್ನೆಲ್ಲ ನೋಡ್ಬೇಕಾದ್ರೆ ಈ ತಾತ ನಮಗೆ ತುಂಬಾ ಫೇವ್ರೆಟ್ ಫಾರ್ ವಾಟ್ ಎವರ್ ರೀಸನ್. ಆ ಥರ ನಿಮಗೆ ಆ ಥರ ಯಾರು ಇದ್ದಾರಾ? ಇಲ್ಲ, ಇದು ಅಷ್ಟೇ. ನಮ್ಮ ಏನು ಅವರೆಲ್ಲರನ್ನು ಭೇಟಿ ಆಗುವಂಥದ್ದು ಯಾವತ್ತೂ ಸೌಭಾಗ್ಯ ಸಿಕ್ಕಿಲ್ಲ. ಬರೀ ನಿಮ್ಮಂತೆ ಒಂದು ಪುಸ್ತಕದಲ್ಲಿ ಹಿರಿಯರ ಒಂದು ಕತೆಗಳಲ್ಲಿ ಅವರ ಏನೇನು ಅಂದಿನ ಕಾಲದಲ್ಲಿ ನಡೀತೋ ಇಲ್ವೋ ಅದ್ರ ಬಗ್ಗೆ ನಮಗೆ ಒಂದು ಅರಿವು ಇರೋದು. ನೋಡಿ, ಎಲ್ಲರೂ ನಮಗೆ ಆ ಒಂದು ಕಾಲ ಅವರು ತಮ್ಮ ಜವಾಬ್ದಾರಿಯನ್ನು ಏನಿತ್ತೋ ಅದನ್ನ ಮಾಡ್ಕೊಂಡು ಹೋದರು. ಅವ್ರು ಯಾವತ್ತೂ ಸಹ ಇಲ್ಲಿ ಸುಮಾರು 100 ವರ್ಷ, 200 ವರ್ಷ, 300 ವರ್ಷ ನಂತರ ಒಬ್ಬ ನಮ್ಮ ವಾರಸುದಾರರಾಗಿ ಇವತ್ತು ಅವನ್ನ ಲಾಭಕ್ಕಾಗಿ ಅದು ಮಾಡ್ತಾಯಿದ್ದಾರೆ ಅಂತ ಯಾವತ್ತೂ ಸಹ ಅವರು ತಿಳ್ಕೊಂಡಿಲ್ಲ. ಆವತ್ತಿನ ಕಾಲದಲ್ಲಿ ಅವರ ಒಂದು ವಾಸವಿರ್ತಕ್ಕಂಥ ಜನರಿಗೆ ಅವರ ಬದುಕಕ್ಕಾಗಿ ಒಳ್ಳೇದು ಮಾಡಬೇಕು ಅಂತ ದೃಷ್ಟಿಯಲ್ಲಿ ಅವ್ರ ಧರ್ಮವನ್ನು ಪಾಲನೆ ಮಾಡ್ಬಿಟ್ಟು ಬಂದರು ಅಷ್ಟೇ. ಎಲ್ಲರೂ ಕೂಡ ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಚಾಮರಾಜ ಒಡೆಯರ್ ಇರ್ಬೋದು, ಅವರೆಲ್ಲರ ಹಿಂದೆ ಕಂಠೀರವ ನರಸಿಂಹರಾಜ ಒಡೆಯರ್ ಇರ್ಬೋದು, ರಾಜ ಒಡೆಯರ್ ಇರ್ಬೋದು, ಚಿಕ್ಕದೇವರಾಜ ಒಡೆಯರ್ ಇರ್ಬೋದು, ಅಂದ್ರೆ ನಾಲ್ವಡಿಯವ್ರ ಬಗ್ಗೆ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ನಮ್ಮ ತಾತನವರಾದಂಥ ಜಯಚಾಮರಾಜ ಒಡೆಯರ್ ಅವರು ಇರ್ಬೋದು, ಎಲ್ಲರಿಗೂ ಅವ್ರದ್ದೇ ಆದಂಥ ಕೊಡುಗೆ ಇದೆ. ಅವ್ರ ಕಾಲಕ್ಕೆ ತಕ್ಕ ಅವರು ಕೆಲಸ ಮಾಡಿಬಿಟ್ಟು ಮುಂದುವರಿತಾ ಬಂದರು. ಅದೇ ನಮಗೆ ಪ್ರೇರಣೆ ಅಷ್ಟೇ. ಸರ್, ಈ ಸೆಗ್ಮೆಂಟ್ ಬಂದು ಗೆಟಿಂಗ್ ಟು ನೋ ದ ಮಹಾರಾಜ. ಇನ್ನಷ್ಟು ನಮ್ಮ ಮಹಾರಾಜರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೊ ಸರ್, ನಿಮ್ಮ ಬಾಲ್ಯದಲ್ಲಿ ಸ್ಕೂಲ್ ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ಹೆಂಗೆ ಸ್ಪೆಂಡ್ ಮಾಡ್ತಾ ಇದ್ರಿ? ನಮಗೆಲ್ಲ ಅಜ್ಜಿ ತಾತ ಮನೆಗೆ ಹೋಗೋದು ಅಥವಾ ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಆ ಥರ ನಾವು ಮಾಡ್ತಾ ಇದ್ವಿ. ಅರಮನೆಯಲ್ಲಿ ನೀವೆಲ್ಲ ನಾನು ಹೇಳ್ತೇನೆ, ಅದೇ ಎಲ್ಲರಿಗೂ ಇದು ಆಶ್ಚರ್ಯ. ಆದರೆ ಅದು ಭಾಳ ವ್ಯತ್ಯಾಸ ಇಲ್ಲ. ನಾವು ಕೂಡ ನಮ್ಮ ತಾತ ಮನೆಗೆ ಹೋಗ್ತಾ ಇದ್ವಿ, ಅರಮನೆಗೆ ಹೋಗ್ತಾ ಇದ್ವಿ ದಸರಾ ಸಮಯದಲ್ಲಿ. ಜೊತೆಗೆ ಅನೇಕ ಸಂಗತಿಗಳಲ್ಲಿ ಇಲ್ಲಿ ನಮ್ಮ ಕಾಡು ಕಡೆನೂ ಹೋಗ್ತಾ ಇದ್ವಿ. ಅದು ಭಾಳ ಒಂದು ದೊಡ್ಡ ಪದ್ಧತಿ ಇದೆ ಪ್ಯಾಲೇಸಲ್ಲಿ. ಕಾಡದು ಒಂದು ಎಲ್ಲ ಪ್ರೇಮಿಗಳು ನಾವು, ಅರಣ್ಯ ವನ್ಯಜೀವಿ ಎಲ್ಲ ಪ್ರೇಮಿಗಳು ನಾವು. ಸೊ ಅದಕ್ಕಾಗಿ ಹೆಚ್ಚು ಸಮಯ ಅಲ್ಲೇ ಇರ್ತಾಯಿದ್ವಿ. ಸೊ ಅದೇ ಹಾಲಿಡೇ ಬಂದಿದ್ದು ಅಲ್ಲಿಗೆ ಮತ್ತು ಮೈಸೂರಿಗೆ ಹೋಗುವಂಥ ಪದ್ಧತಿ. ಯಾಕೆಂದರೆ ನಮ್ಮ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲಿ ಆಗಿತ್ತು. ಓಕೆ, ದಟ್ಸ್ ನೈಸ್ ಸರ್. ಸರ್, ನೀವು ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಮೈಸೂರಲ್ಲಿ ನಿಮ್ಮ ಫೇವ್ರೆಟ್ ಸ್ಪಾಟ್ಸ್ ಯಾವ್ದಾವ್ದು ಇತ್ತಾ ಸರ್? ಸೊ ಐ ಗೋ ಹ್ಯಾಂಗ್ ಔಟ್ ಆರ್ ಚಿಲ್ ಔಟ್ ಆ ಥರ? ಇಲ್ಲ, ನಮ್ಮ ಕಾಲೇಜ್ ಪೂರ್ತಿ US ಅಲ್ಲಿ ಆಗಿದ್ದು. ಸೊ ಆ ಥರ ಮೈಸೂರಲ್ಲಿ ಏನು ಚಾನ್ಸ್ ಇಲ್ಲ. ಆದರೆ ಒಂದು ನಮಗೆ ಹಾಲಿಡೇ ಇರುವಾಗ ಇಲ್ಲೊಬ್ಬ ಮೈಸೂರು ಬರುವಾಗ, ಆದರೆ ಇವತ್ತು ಮೈಸೂರು ಬದಲಾವಣೆ ಆಗಿದೆ. ಇಲ್ಲಿ ಇವತ್ತು ನಾವು ಹೋಗಿ ಇರೋ ಜಾಗಗಳಲ್ಲಿ ಆವತ್ತು ನಮಗೆ ಅದು ಏನೂ ಇರಲಿಲ್ಲ ಅಷ್ಟೊಂದೆಲ್ಲ. ಸಾಮಾನ್ಯವಾಗಿ ನಮಗೆ ಮೈಸೂರಲ್ಲಿ ಆವಾಗ ಎಲ್ಲ ನಮ್ಮ ಮೈಸೂರು ಸ್ಪೋರ್ಟ್ಸ್ ಕ್ಲಬ್ ಇತ್ತು, ರೇಸ್ ಕ್ಲಬ್ ಇತ್ತು, ಜಾಸ್ತಿ ಅಲ್ಲೇ ಹೋಗ್ತಾ ಇದ್ವಿ. ಅದು ಬಿಟ್ಟರೆ ಏನೂ ಇರಲಿಲ್ಲ. ಸಾಯಂಕಾಲ ಹೊತ್ತು ಅಲ್ಲಿಗೆ ಇಡೀ ಆಲ್ ದ ಫ್ಯಾಮಿಲಿ ವುಡ್ ಗೋ ದೇರ್. ಅದು ಬಿಟ್ಟರೆ ಪ್ಯಾಲೇಸ್ ಯೂಸ್ ಟು ಗೋ ಟು ವಿಶ್ ನಮ್ಮ ಈ ಪ್ರಸ್ತುತ ನಮ್ಮ ತಂದೆಯವರು ಎಲ್ಲ ಇವತ್ತು ಅವರ ಇರುವಾಗ ಸಮಯದಲ್ಲಿ ಅವರೆಲ್ಲರಿಗೂ ಹೋಗ್ಬಿಟ್ಟು ಅವರ ಆಶೀರ್ವಾದ ತೊಗೊಳ್ಳೋಂಥದ್ದು ಕೆಲಸ ಇತ್ತು. ಆದರೆ ಸಾಮಾನ್ಯವಾಗಿ ಆ ಥರ ನಾವು ಜಾಸ್ತಿ ಮನೆಯಲ್ಲೇ ಇರ್ತಾ ಇದ್ವಿ. ಸ್ಪೆಂಡ್ ಟೈಮ್ ವಿತ್ ಅವರ್ ಕಸಿನ್ಸ್ ಎಕ್ಸೆಟ್ರಾ. ದಟ್ ಓನ್ಲಿ ವಾಸ್ ಮೈ. ದಟ್ಸ್ ಗುಡ್ ಸರ್. ಸರ್, ಇವಾಗ ಇಫ್ ಯು ಟಾಕ್ ಅಬೌಟ್ ದ ಕರೆಂಟ್ ಡೇಸ್, ಇಫ್ ಯು ಹ್ಯಾವ್ ಅ ಡೇ ಆಫ್, ಒಂದು ಡೇ ಆಫ್ ಇದ್ದರೆ ನಿಮ್ಮ ಟೈಮ್ನ ನೀವು ಹೆಂಗೆ ಸ್ಪೆಂಡ್ ಮಾಡ್ತೀರಾ? ಜಸ್ಟ್ ಅನ್ ಆರ್ಡಿನರಿ ಡೇ ಇನ್ ಅ ಮಹಾರಾಜಸ್ ಲೈಫ್ ಹೆಂಗಿರುತ್ತೆ? ಇದು ಸಮಯ ನಮಗೆ ಒಂದು ಸ್ವಲ್ಪ ವಿಶ್ರಾಂತಿ ಮಾಡೋದಕ್ಕೆ ಸಿಗ್ತಾರೆ. ಇವತ್ತು ಭಾಳ ಅಪರೂಪ ಅಂತ ಹೇಳ್ಬೋದು. ಇಲ್ಲಿ ಸಾಮಾನ್ಯವಾಗಿ MP ಆಗಿದ್ದೀನಿ, ಜೊತೆಗೆ ಮೈಸೂರು ಅರಮನೆದು ಬೇರೆ ಬೇರೆ ಕರ್ತವ್ಯಗಳು ಇರ್ತವೆ, ಮತ್ತು ಒಬ್ಬ ತಂದೆಯಾಗಿನೂ ಕೂಡ ನಿಮ್ಮದು ಒಂದು ಹೊಣೆ ಇದೆ. ಸೊ ಅದೆಲ್ಲನೂ ಕೂಡ ಅದರ ಮಧ್ಯದಲ್ಲಿ ನಡುವೆ ಒಂದು ದಿನ ಸಿಕ್ಕಿದ್ರೆ ನಾವು ಯಾವಾಗಲೂ ಆಗಲೇ ಹೇಳಿದ್ದೀನಿ, ಪ್ರಕೃತಿ, ವನ್ಯಜೀವಿ, ಅರಣ್ಯ, ನಮ್ಮ ಎಲ್ಲ ಇಡೀ ಮೈಸೂರು ಅರಮನೆಯಲ್ಲಿ ಇರುವಂಥದ್ದು ಎಲ್ಲ ಏನು ಕುಟುಂಬಸ್ಥರಿದ್ದಾರೆ ಎಲ್ಲರಿಗೂ ಕೂಡ ಅರಣ್ಯ ಅಂದರೆ ನಮ್ಮ ಮೊದಲನೇ ಒಂದು ಲವ್ ಅಫೇರ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ನಾವು ಹೋಗ್ತಾ ಇರ್ತೀವಿ. ಸೊ ಈಗಲೂ ಒಂದು ಅವಕಾಶ ಸಿಕ್ಕಿದ್ರೆ ವಿಲ್ ಆಲ್ವೇಸ್ ಬಿ ಇನ್ ದ. ಸರ್, ಲಾಸ್ಟ್ ಸೆಗ್ಮೆಂಟ್, ಇಟ್ಸ್ ಕಾಲ್ಡ್ ಫಾಸ್ಟ್ ಫೈವ್. ಓಕೆ, ನಾನು ಕೇಳ್ತೀನಿ, ಯು ಜಸ್ಟ್ ಹ್ಯಾವ್ ಟು ಟೆಲ್ ಮಿ ವಾಟ್ ಆರ್ ಯುವರ್ ಥಾಟ್ಸ್ ಆನ್ ದಟ್. ಓಕೆ, ಕಾಫಿ ಆರ್ ಟೀ? ಕಾಫಿ. ಖಾರ, ಸ್ವೀಟ್? ಖಾರ. ಫೇವ್ರೆಟ್ ಹಾಲಿಡೇ ಡೆಸ್ಟಿನೇಷನ್? ಬಂಡಿ. Very good. Morning or an evening person? Morning.
ನೈಸ್. ಫೇವ್ರೆಟ್ ಪಾಸ್ ಟೈಮ್? ಪ್ರಸ್ತುತ ಅಂತ ಹೇಳಿದ್ರೆ ಮ್ಯೂಸಿಕ್, ಲಿಸ್ನಿಂಗ್ ಟು ಮ್ಯೂಸಿಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಎಷ್ಟು ತಾಳ್ಮೆಯಿಂದ ನಾವು ಕೇಳಿದೆಲ್ಲ ಪ್ರಶ್ನೆಗೆ ಅಷ್ಟು ಚೆನ್ನಾಗಿ ನೀವು ಉತ್ತರ ಕೊಟ್ರಿ. ಮತ್ತೊಮ್ಮೆ ಧನ್ಯವಾದಗಳು. ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದ ಈ ಮೆಲ್ಬರ್ನ್ ಕನ್ನಡ ಸಂಘದ ತಂಡದವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಹೇಳಲೇಬೇಕು ಸರ್, ಈ ಒಂದು ಕ್ಷಣ ನಿಮ್ಮ ಜೊತೆ ಈ ಥರ ಸ್ಪೆಂಡ್ ಮಾಡಿದ್ದು ಲೈಫ್ ಟೈಮಲ್ಲಿ ಮರೆಯೋಕ್ಕಾಗದಿರುವಂಥ ಕ್ಷಣಗಳು. ಸೊ ಇಟ್ ಈಸ್ ಆ್ಯನ್ ಆನರ್ ಆ್ಯಂಡ್ ಅ ಪ್ರಿವಿಲೇಜ್ ಟು ಹ್ಯಾವ್ ಮೆಟ್ ಯು ಆ್ಯಂಡ್ ಹ್ಯಾವ್ ದಿಸ್ ಡಿಸ್ಕಷನ್ ಸರ್. ಆ್ಯಂಡ್ ಇದೊಂದೇ ಹೇಳಬೇಕು ನಿಮಗೆ, ನಮಗೇನಂದರೆ ವಿ ವಾಂಟ್ ಯು, ನೀವು ನಿಮ್ಮ ಇಡೀ ಕುಟುಂಬದವರು ಸದಾ ಖುಷಿಯಾಗಿ ನಗ್ನಗ್ತಾ ಸಂತೋಷವಾಗಿ ಆರೋಗ್ಯವಾಗಿರಬೇಕು ಅಂತ ನಾವು ಬಯಸ್ತೀವಿ ಸರ್. ಮತ್ತೊಮ್ಮೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ.